ಹೇಳುವಂಥ ಮಾತುಗಳು ಏನು ಟೈಮು ಇದಕ್ಕೆ ವಿದ್ಯೆಗೋಸ್ಕರ ಕೊಡಿ, ನಿದ್ರೆ ಕಡಿಮೆ ಮಾಡಿ, ಮೊಬೈಲ್ನ ಪಕ್ಕಕ್ಕಿಡಿ, ಸ್ನೇಹಿತರನ್ನ ಬಂಧುಗಳನ್ನ ತಾತ್ಕಾಲಿಕವಾಗಿ ದೂರ ಇಡಿ. ಇವೆಲ್ಲ ಮಾಡಿದ್ರೆ ನೀವು ಸಾಧನೆಯನ್ನು ಮಾಡ್ಬೋದು, ನೀವು ಯಶಸ್ಸನ್ನು ಗಳಿಸ್ತೀವಿ. भुवनेश कुमार, महोत्सव स्पोर्ट्स सेंटर, मनोज एस, ಅಧ್ಯಕ್ಷ, ಬೆಂಗಳೂರು ಈಡಿಗ ವಿದ್ಯಾರ್ಥಿ ನಿಲಯದ ಹಳೆ ವಿದ್ಯಾರ್ಥಿ ಸಂಘದ ಪ್ರೆಸಿಡೆಂಟ್. ನಮ್ಮ ಸಂಘ 1995ರಲ್ಲಿ ಸ್ಥಾಪನೆ ಆಯಿತು. ಅಂದಿನ ಹಳೆ ವಿದ್ಯಾರ್ಥಿಗಳಾದ ಡಾಕ್ಟರ್ ಸಣ್ಣಪ್ಪ ದಾಸೇಗೌಡರು, ಕಾಳೇಗೌಡರು, ವಿಜಯ ನರಸಿಂಹ ಇತ್ಯಾದಿ ಜನರು ಒಂದು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಒಂದು ಸಂಘನ ಪ್ರಾರಂಭ ಮಾಡಿ, ಆ ಸಂಘದಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಆಮೇಲೆ ರ್ಯಾಂಕ್ ವಿಜೇತರಿಗೆ ಚಿನ್ನದ ಪದಕ ನೀಡಿ ಗೌರವಿಸುವಂಥದ್ದು, ಮತ್ತು ಸಂಘ ಸಂಸ್ಥೆಗಳನ್ನು ರಾಷ್ಟ್ರ ಪ್ರಶಸ್ತಿ ಮತ್ತು ರಾಜ್ಯ ಪ್ರಶಸ್ತಿ ಪಡೆದಂಥ ಸನ್ಮಾತರಿಗೆ ನಮ್ಮ ಸಂಘದಿಂದ ಒಂದು ಗೌರವವನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಯಾರಾದರೂ ತೀರಾ ಅನಾರೋಗ್ಯಕ್ಕೆ ಒಳಗಾಗಿ ಅವ್ರಿಗೇನಾದ್ರು ತೀರಾ ಆರ್ಥಿಕ ಸಂಕಷ್ಟ ಬಂತು ಅಂದರೆ ನಮ್ಮ ಕೈಲಾದ ಸಣ್ಣ ಸಹಾಯ, ದೊಡ್ಡದಾಗಲ್ಲ, ನಮ್ಮ ಸಂಘದಲ್ಲಿ ಆರ್ಥಿಕ ಶಕ್ತಿ ಕಡಿಮೆ, ಅವ್ರಿಗೂ ಕೂಡ ಮಾಡಿ ಒಂದು ಸಣ್ಣ ಸಹಾಯಗಳನ್ನ ಕೂಡ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಹೆಂಗೆ ಆರ್ಥಿಕ ಶಕ್ತಿ ಅಂದರೆ ಅನೇಕ ದಾನಿಗಳು ಅವರ ಕೈಲಾದಂಥ ಒಂದು ದಾನವನ್ನು ನೀಡಿದ್ದಾರೆ. ಅದನ್ನೆಲ್ಲ ನಾವು FD ಮಾಡಿದ್ದೀವಿ. FDಯಲ್ಲಿ ಬರುವಂಥ ಒಂದು ಇಂಟ್ರೆಸ್ಟ್, ಮತ್ತು ಪ್ರತಿ ವರ್ಷ ಅನೇಕ ದತ್ತಿಗಳು ಅವರೇನೆ ಅವ್ರ ತಂದೆ ತಾಯಿ ಹೆಸರಲ್ಲಿ, ಬೇರೆಯವರ ಹೆಸರಲ್ಲಿ ದತ್ತಿಗಳು ಮಾಡ್ಕೊಂಡಿದ್ದಾರೆ. ಅದರಿಂದ ಅವರು ಪ್ರತಿ ವರ್ಷ ಇಷ್ಟಿಷ್ಟು ಅಂತ ದುಡ್ಡು ಕೊಡ್ತಾರೆ. ಅದನ್ನು ಸೇರಿಸಿ ದತ್ತಿಗಳು ಕೊಡೋ ದುಡ್ಡು, ನಮ್ಮ FDಯಿಂದ ಬರೋ ದುಡ್ಡು ಎರಡು ಸೇರಿಸಿ ನಮ್ಮ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದೀವಿ. ಈ ವರ್ಷ 141 ಜನಕ್ಕೆ 7 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೊಡ್ತಾ ಇದ್ದೀವಿ. 343 ಜನ ಅಪ್ಲೈ ಮಾಡಿದರು. ಆದರೆ ನಮ್ಮ ಆರ್ಥಿಕ ಶಕ್ತಿಯಿಂದ ಕೊಡೋಕ್ಕಾಗಲಿಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಆರ್ಥಿಕ ಶಕ್ತಿ ಹೆಚ್ಚಿದ್ದೇ ಆದರೆ ಎಷ್ಟು ಜನ ಅಪ್ಲೈ ಮಾಡ್ತಾರೋ ಅವ್ರಿಗೆಲ್ಲ ಕೊಡ್ತೀವಿ. ಈಗ ಸದ್ಯಕ್ಕೆ ಈ ಮಟ್ಟದಲ್ಲಿ ನೀಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಹೆಚ್ಚಿಗೆ ದಾನಿಗಳು ಸಹೃದಯವಂತರು, ನಮ್ಮ ಶಿಕ್ಷಣದ ಬಗ್ಗೆ ಕಾಳಜಿ ಇರೋವಂಥವರು, ಶಿಕ್ಷಣಕ್ಕೆ ಒಳ್ಳೇದಾಗಲಿ, ಹುಡುಗರಿಗೆ ಒಳ್ಳೇದಾಗಲಿ ಅನ್ನೋ ದೃಷ್ಟಿಯಿಂದ ಅವ್ರ ಕೈಲಾದಷ್ಟು ಮಟ್ಟಿಗೆ ಪ್ರತಿಯೊಬ್ಬರು 2000ದಿಂದ ಹಿಡಿದು 10 ಲಕ್ಷ ರೂಪಾಯಿವರೆಗೂ ಕೊಟ್ಟಿದ್ದಾರೆ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ, ಮುಂದೆ ಕೂಡ ಅವ್ರು ಇದೇ ರೀತಿ ಸಹಾಯ ಮಾಡಿ ನಮ್ಮ ಮಕ್ಕಳಿಗೆ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ.